ಅದೇ ಸರ್, ಈಗ ಸಾಮಾಜಿಕ ಮತ್ತು ಆರ್ಥಿಕ ಏನು ಸಮೀಕ್ಷೆ ಮಾಡಿದ್ದಾರೆ ಆ ವಿಚಾರ ತಮಗೆಲ್ಲರಿಗೂ ಒಂದು ನೋಟೇನ ಕೊಟ್ಟಿದ್ದಾರೆ. ಬರ್ತಾ ಇದೆ ಇವತ್ತಿಗೆ ನಾಳೆಗೆ ಅಥವಾ ಇವತ್ತು ಕೊಡ್ತಾರೆ. ಒಟ್ಟು ಮ್ಯಾಗ ನಮಗೂ ಸ್ಟಡಿ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. 17 ತಾರೀಕು ಅದ್ರ ಬಗ್ಗೆ ಅಂತಿಮವಾಗಿ ತೀರ್ಮಾನ ಆಗಬೇಕಾಗಿದೆ. 17ಕ್ಕೆ ಕ್ಯಾಬಿನೆಟ್ನಲ್ಲಿ. ಸೊ ನೋಡೋಣ ಏನಿದೆ ನಮಗೂ ಗೊತ್ತಿಲ್ಲ, ಸ್ಟಡಿ ಮಾಡ್ತೀವಿ. ಸೊ ಎಂಟರ್ ಕ್ಯಾಬಿನೆಟ್ ಡಿಸಿಷನ್ ಆದಮೇಲೆ ಮುಂದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ. ಸೊ ಅಲ್ಲಿವರೆಗೆ ಕಾಯ್ಬೇಕಷ್ಟೇ. ನಾವು ಹಿರಿಯರ ಸ್ವಾಮೀಜಿಗಳೆಲ್ಲ ವಿಚಾರದಲ್ಲಿ ಮೊದಲಿನ ಕೂಡ ಅಧ್ಯಯನ ಮಾಡ್ಕೊಂಡು ಬಂದಿರಿ ಜಾತಿ ವಿಚಾರವಾಗಿ ಅಂತ ಏನು ಹೇಳಬಯಸ್ತೀವಿ ಸರ್ ಈ ವಿಚಾರ? ಇಲ್ಲ ನೋಡಿ, ಅದು ಆಗೋದು ಭಾಳ ಅವಶ್ಯಕತೆ ಇದೆ. ಈಗಾಗಲೇ ಡಿ ಸಿ ಎಮ್ ಅವ್ರು ಹೇಳಿದರು, ಅದು ಎದಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಅವರು ಪ್ರಗತಿಗಾಗಿ ಮಾಡ್ತಾಯಿದ್ದೀವಿ, ಅವ್ರ ಬಗ್ಗೆ ಸ್ಕೀಮ್ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ. ಸೊ ಅಷ್ಟಕ್ಕೆ ಸೀಮಿತವಾಗಿದೆ. ಅವ್ರು ಹೇಳಿದಂಗೆ ಜಾತಿ ಜನಗಣತಿ ಮಾಡೋದು ಈ ಸಾರಿ ಸೆಂಟ್ರಲ್ನವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ವರ್ಷ ಬಹುಶಃ. ಸೊ ಹೀಗಾಗಿ ಅದನ್ನು ಮಾಡುವಂಥ ಅಧಿಕಾರ ನಮಗಿಲ್ಲ. ಸೊ ನಾವು ಮಾಡಿದ್ದು ಸ್ಥಿತಿಗತಿ ಮಾಡಿದ್ವಿ, ಜನರ ಸ್ಥಿತಿಗತಿ ಅಧ್ಯಯನ ಮಾಡಿದ್ವಿ. ಮನೆ ಹೆಂಗಿದೆ, ಯಾವ ರೀತಿ ಮನೆ ಕ್ಯಾಟಗರಿ ವೈಸು, ಅವರಲ್ಲಿ ಮನೆಯಲ್ಲಿ ಏನು ವ್ಯವಸ್ಥೆ ಇದೆ, ಸುವ್ಯವಸ್ಥೆಗಳದ ಅಂತ ಆ ಸ್ಟಡಿ ಮಾಡಿದ್ವಿ. ಅದನ್ನು ಮಂಡನೆ ಮಾಡಿದ್ವಿ ಹೊರತಾಗಿ ಅದರಾಗಿ ವಿರೋಧ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತು ಈಗಾಗಲೇ ಅದೇನು ಸರ್ಕಾರ ಒಪ್ಕೊಂಡಿಲ್ಲ, ಇನ್ನೂ ಏನು ಒಪ್ಕೊಂಡಿಲ್ಲ. ಮತ್ತು ಕ್ಯಾಬಿನೆಟಲ್ಲಿ ಎಲ್ಲ ಸಮುದಾಯದ ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಸಿ ಎಮ್ ಅವ್ರಿಗೂ ಇವತ್ತು ಕೂಡ ಮೊನ್ನೆ ಕೂಡ ಹೇಳಿದ್ದೆ ಬೆಂಗಳೂರಲ್ಲಿ, ಇವತ್ತು ವಿನಂತಿ ಮಾಡ್ಕೊಳ್ಳಿ, ಒಂದು 3 ದಿವಸ ಸದನ ಕರಿಬೇಕು, ಸದನಲ್ಲಿ ಚರ್ಚೆ ಆಗಬೇಕು. ಅಂದರೆ ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು ಏನಿದೆ ಅಂತ ಅದರಲ್ಲಿ. ಸುಮ್ಮನೆ ನಾವು ಕ್ಯಾಬಿನೆಟಲ್ಲಿ ಮಾಡೋದಲ್ಲ, 30 ಜನ ಕೂತು 3 ದಿವಸ ಸಮಗ್ರವಾಗಿ ಚರ್ಚೆ ಆಗಬೇಕು. ಅಲ್ಲ, ವಿರೋಧ ಪ್ರಶ್ನೆ ಇಲ್ಲ ರೀ. ಈಗ ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತೈತಿ, ಅದಾದಮೇಲೆ ಸದನಕ್ಕೆ ಬರಬೇಕು. ನಾವು ಡಿಮಾಂಡ್ ಮಾಡ್ತಾಯಿದ್ದೀವಿ, ಸದನದಲ್ಲಿ 3 ದಿವಸ ಚರ್ಚೆ ಆಗಬೇಕು. ಸೊ ಆವಾಗ ಅಂಕಿಅಂಶ ಮೇಲೆ ಚರ್ಚೆ ಆಗ್ತದೆ. ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಅನ್ನುವಂಥದ್ದನ್ನು ಬಿಜೆಪಿ ನಾಯಕರು ನಾವು ಹೇಳ್ತಾ ಇದ್ರಲ್ಲ, ನಾವು ಹೇಳ್ತಾ ಇದ್ದೀವಿ. ನಾನು ಕೂಡ ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀವಿ. 3 ದಿವಸ ಅದಕ್ಕಾಗಿ ಸ್ಪೆಷಲ್ ಸೆಷನ್ ಕರಿಬೇಕು. ಈ ಹಿಂದಿನ ಸರ್ಕಾರ ಮಾಡಬೇಕಿತ್ತು, ಅವ್ರು ಮಾಡಿಲ್ಲ ರೀ. ನಮ್ಮ ಸರ್ಕಾರದಾಗ ಬಂದರೂ ಕೂಡ ಬೇರೆ ಬೇರೆ ಕಾರಣದಿಂದ ಮಾಡಲಿಕ್ಕಾಗಿಲ್ಲ. ಮಧ್ಯ 5 ವರ್ಷ ನಾವು ಇರಲಿಲ್ಲ. ಇವಾಗ ಅದನ್ನು ಮಾಡಲೇಬೇಕಂತ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಘೋಷಣೆ ಮಾಡಿದ್ವಿ, ಆಯ್ನಲ್ಲಿ ಮಾಡ್ತದೆ ಅಷ್ಟೇ. ಮೇಲ್ವರ್ಗದ ಶಾಸಕರು ಅಸಮಾಧಾನ ಹಂಗೇನಿಲ್ಲ. ಯಾರು ಹೇಳಿದ್ರು? ನಿಮ್ಗೆ ಹೇಳಿದ್ರೆ ಯಾರು? ಅದು ಸರಿ ಇರ್ತಾರೆ, ಎಲ್ಲರೂ ಒಪ್ಕೋತಾರೆ. ಈಗ ಅವ್ರು ತಮ್ಮ ಅಂಕಿಅಂಶ ಅವ್ರಿಗೆ ಕನ್ಫರ್ಮ್ ಆದರೆ ಮತ್ತೆ ಅದನ್ನು ವಿರೋಧ ಮಾಡ್ತಾರೆ. ಕರೆಕ್ಟ್ ಇದ್ರೆ ಮಾಡೋಲ್ಲ ಸರ್. ಈಗ ಒಂದಿಷ್ಟು ಅಂಕಿ ಅಂಶಗಳು ಇವತ್ತು ಹೊರಗೆ ಬಂದಿದೆ ಸರ್, ಎಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕರೆಕ್ಟ್. ಅದೇ ನಿನ್ನೆ ಅದು ಓಪನ್ ಆಗಿದೆ. ಅದೇನೇನು ಪಬ್ಲಿಕ್ ಸಮುದಾಯವೇ ಅತಿ ಹೈಯೆಸ್ಟ್ ಇರುವಂಥದ್ದು ಈ ರಾಜ್ಯದಲ್ಲಿ ಅಂತ. ಅದು ಪಬ್ಲಿಕ್ ಡಾಕ್ಯುಮೆಂಟ್ ಇನ್ನು ಮುಂದೆ. ಸೊ ಅದು ಯಾರಿಗೆ ಕೂಡ ಲಭ್ಯ ಆಗ್ತದೆ ಸ್ಟಡಿ ಮಾಡಲಿಕ್ಕೆ. ಸೊ ಅದರಲ್ಲಿ ಏನೋ ಸೋರಿಕೆ ಅನ್ನೋ ಪ್ರಶ್ನೆ ಬರೋದಿಲ್ಲ. ಅಲ್ಲ ಸರ್, ಮುಸ್ಲಿಮರನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಾ ಇದ್ರೆ ಈಗ ಪ್ರಬಲ ಸಮುದಾಯ ಅಂತೇಳಿ ಏನು ಹೇಳ್ಕೊತಾ ಇದ್ರು, ಈಗ ಅವರೇ ಈಗ ಏನಂತಂದ್ರೆ ಅಲ್ಪಸಂಖ್ಯಾತರು ಅನ್ನೋ ಲೆಕ್ಕದಲ್ಲಿ ಇಲ್ಲ ನೋಡಿ, ಅದು ಎಂದಿಲ್ಲ ಒಂದು ಹೊರಗೆ ಬರಲೇಬೇಕು. ನಾವು ಮುಚ್ಚಿಡ್ಲಿಕ್ಕೆ ಆಗೋಲ್ಲ. ಸೊ ಇದು ರಾಜಕೀಯಕ್ಕೆ ನೆರವಾಗ್ತದೆ ನಾವೇನು ಭಾವಿಸಿಲ್ಲ. ಚುನಾವಣೆ ಗೆಲ್ಲೋ ಸಿಸ್ಟಮ್ ಬೇರೆ, ಈ ಸಿಸ್ಟಮ್ ಬೇರೆ. ಇದರಿಂದ ನಾವು ಸೋಲ್ತೀವಿ ಗೆಲ್ತೀವಿ ಅಂತ ಯಾರು ಭಯ ಪಡೋದು ಅವಶ್ಯಕತೆ ಇಲ್ಲ. ಆ ಸಿಸ್ಟಮೇ ಬೇರೆ, ಇಲ್ಲ. ಆ ಇಲೆಕ್ಷನ್ ಚುನಾವಣೆ ಮೆಥಡೇ ಬೇರೆ, ಈ ಮೆಥಡೇ ಬೇರೆ. ಜನಾಕ್ರೋಶ ಯಾತ್ರೆಯನ್ನ ಡೈವರ್ಟ್ ಮಾಡೋಕ್ಕೆ ಈಗ ಒಂದು ಅದೇನು ಮಾಡಿ ಎಷ್ಟು ದಿವಸ ಒಂದು 2-3 ದಿವಸ ಮಾಡ್ತಾರೆ ಅಷ್ಟೇ ಸ್ಟ್ರೈಕು. ಇದು ಶಾಶ್ವತವಾಗಿರುವಂಥದ್ದು. ಇದು ಶಾಶ್ವತವಾಗಿರುವಂಥ ಸರ್ವೆ. ಅದು ಟೆಂಪ್ರರಿ. ಮತ್ತು ಇನ್ನೊಂದು ತಿಂಗಳು ಮತ್ತೆ ಯಾವ್ದ್ರ ಬರ್ತೀವಿ ಆಗ ಸ್ಟ್ರೈಕ್ ಮಾಡ್ತಾರೆ. ಅದಕ್ಕೇನು ನಿಲ್ಲೋದಿಲ್ಲ. ಇದಕ್ಕೂ ಲಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಮುಸ್ಲಿಮರನ್ನ 75 ಲಕ್ಷ ತೋರಿಸಿದ್ದಾರೆ, ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಕಡಿಮೆ ತೋರಿಸಿದ್ದಾರೆ ಅನ್ನುವಂಥದ್ದನ್ನ ಅದಕ್ಕೆ ಹೇಳಿದಿಲ್ಲ ನಾವು ಚರ್ಚೆ ಆಗ್ಬೇಕಂತ. ಸದನಲ್ಲಿ ಹೇಳಿ, ಅಂಕಿಅಂಶ ಇಟ್ಕೊಂಡು ಹೇಳಿ, ಕಡಿಮೆ ಇದ್ರೆ ಕಡಿಮೆ ಯಾಕಂತ ವಾದ ಮಾಡಬೇಕು. ವೈಜ್ಞಾನಿಕವಾಗಿ ಆಗಿಲ್ಲ ಅದನ್ನೇ ಹೇಳಬೇಕಲ್ಲ. ವೈಜ್ಞಾನಿಕವಾಗಿ ಹೆಂಗೆ ಸರ್ವೆ ಮಾಡಿದವ್ರು ಯಾರು? ಈಗ ಸಿ ಎಮ್ ಅವ್ರು ಹೇಳಿದ್ರು, ಸರ್ವೆ ಮಾಡಿದವ್ರು ನಾವು ಮಾಡಿದ, ಪಕ್ಷದ ಕಾರ್ಯಕರ್ತರು ಮಾಡಿಲ್ಲ. ಟೀಚರ್ ಮಾಡಿದ್ದಾರೆ, ಬೇರೆ ಬೇರೆ ಇಲಾಖೆಯವ್ರು ಮಾಡಿದ್ದಾರೆ, ಟ್ರೈನಿಂಗ್ ಕೊಟ್ಟಾರೆ ಅವ್ರಿಗೆ. ಸೊ ಅದಕ್ಕೆ ಏನು ಮಾಡಿದ್ರೆ ಇಡೀ ರಾಜ್ಯ ಜನತೆ ನೋಡಲಿ. ಒತ್ತಡಕ್ಕೆ ಮಣಿದು ಸರ್ ಇದನ್ನ ರಿಪೋರ್ಟನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಇಲ್ಲ, ಒತ್ತಡಕ್ಕೆ ಯಾರು ಮಣಿ ಪ್ರಶ್ನೆ ಒತ್ತಡಕ್ಕೆ ಮಣಿದೆಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ. ರಾಹುಲ್ ಗಾಂಧಿ ಪ್ರತಿ ಸಭೆಯಲ್ಲಿ ಹೇಳ್ತಾರೆ, ನಾವು ಇಡೀ ದೇಶ ತುಂಬ ಮಾಡ್ತಾ ಮಾಡಿದ್ವಿ ಅಷ್ಟೇ. ಯಾದವ್ ಸಮಾವೇಶ ಕುರಿತು ಅಸಮಾಧಾನ ಅದು ಇದೇ ಎಲ್ಲ ಪ್ಯಾಚಪ್ ಮಾಡ್ತೀವಿ. ಪ್ಯಾಚಪ್ ಮಾಡಿ ಎಲ್ಲ ಒಂದು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.